ಹಾಯ್ ಫ್ರೆಂಡ್ಸ್, ಇವತ್ತು ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ರಾಘುದಾಸ್ ಸ್ವೀಟನ್ನು ಹೇಗೆ ಮಾಡೋದಂತ ನೋಡೋಣ. ಚಿರೋಟಿ ರವೆ ಅರ್ಧ kg ಅಥವಾ 500 ಗ್ರಾಮ್, ಸಕ್ಕರೆ 400 ಗ್ರಾಮ್, ಒಣ ದ್ರಾಕ್ಷಿ ಮತ್ತು ಗೋಡಂಬಿ. ಹೀಟ್ ಮಾಡಿರುವಂಥ ಪ್ಯಾನ್ಗೆ ತುಪ್ಪ ಹಾಕಬೇಕು. ಲೋ ಫ್ಲೇಮಿನಲ್ಲಿ ಗೋಡಂಬಿನ ಹುರ್ಕೊಳ್ಳಿ. ಇದಕ್ಕೆ ಒಣ ದ್ರಾಕ್ಷಿ ಕೂಡ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಏಲಕ್ಕಿ ಮತ್ತು ಜಾಯಿಕಾಯಿಯನ್ನು ಸಕ್ಕರೆಯೊಂದಿಗೆ ಮಿಕ್ಸಿ ಮಾಡಿಕೊಳ್ಳಿ. ಈ ರೀತಿ ಪುಡಿ ತಯಾರಾಗಿದೆ. ಚಿರೋಟಿ ರವೆಯನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳಬೇಕು. ಸೋಮವಾರದಂಥ ವ್ರತಗಳ ಸಂದರ್ಭಗಳಲ್ಲಿ ಈ ಸ್ವೀಟನ್ನು ಹೆಚ್ಚಾಗಿ ಮಾಡಲಾಗುತ್ತದೆ. ಶಿವನಿಗೆ ಇಷ್ಟವಾದ ನೈವೇದ್ಯ. ಚಿರೋಟಿ ರವೆಯನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದು 2 ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಇನ್ನೊಂದು ಪ್ಯಾನ್ಗೆ ಸಕ್ಕರೆ ಹಾಕ್ಕೊಂಡು 150 ml ನೀರನ್ನು ಹಾಕಿ. ಫ್ಲೇಮ್ ಆನ್ ಮಾಡಿದಾಗ ಸಕ್ಕರೆ ಕರಗಲು ಶುರುವಾಗುತ್ತೆ. ಒಂದೇಳೆ ಪಾಕದ ಹದ ಬಂದಾಗ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳಿ. ಹುರಿದಿಟ್ಟಿರುವಂಥ ಚಿರೋಟಿ ರವೆಯನ್ನು ಪಾಕದಲ್ಲಿ ಹಾಕಿಕೊಂಡು ಇದಕ್ಕೆ ದ್ರಾಕ್ಷಿ ಕೂಡ ಹಾಕಿರಿ. ಎರಡು ಸ್ಪೂನ್ ತುಪ್ಪ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಕ್ಯಾಪನ್ನು ಮುಚ್ಚಿ 2 ನಿಮಿಷಗಳ ಕಾಲ ಬೇಯಿಸಿರಿ. ಗ್ಯಾಸ್ ಆಫ್ ಮಾಡಿಕೊಂಡು ರವೆಯನ್ನು ಗಂಟು ಬರದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಾದ ನಂತರ ಪ್ಲೇಟಿನಲ್ಲಿ ಹಾಕಿ ಆರಿಸಿಕೊಳ್ಳಿ. ಈ ಸ್ವೀಟು 1 ತಿಂಗಳವರೆಗೂ ಕೆಡದಂತೆ ಇರುತ್ತದೆ. ಪ್ರವಾಸದಲ್ಲಿ ಹೆಚ್ಚಿನ ಅನುಕೂಲಕರವಾಗಿದೆ. ಬೂಂದಿ ಥರ ಈ ಸ್ವೀಟನ್ನು ಹಾಗೆಯೂ ತಿನ್ನಬಹುದು ಅಥವಾ ಇನ್ಸ್ಟಂಟ್ ಖೀರ್ ಥರ ಇದನ್ನು ಹಾಲು ಅಥವಾ ಬಿಸಿ ನೀರು ಹಾಕಿಬಿಟ್ಟು ಉಪಯೋಗಿಸಬಹುದು. ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.